ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬೆಳಗ್ಗೆ. ರಾಜ್ಯಾದ್ಯಂತ ಇಂದು ಪಲ್ಸ್ ಪೋಲಿಯೋ ಅಭಿಯಾನ ಪ್ರಾರಂಭವಾಗಿದ್ದು, ರಾಮದುರ್ಗದಲ್ಲೂ ಸಹ ರಾಮದುರ್ಗದ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಥಳೀಯ ಶಾಸಕ, ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಷ್ಟೇ ಅಲ್ಲದೆ ಸಂಘ ಸಂಸ್ಥೆಗಳಾದ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಪಲ್ಸ್ ಪೋಲಿಯೋ ಅಭಿಯಾನವನ್ನು ಪೋಲಿಯೋ ಮುಕ್ತ ಭಾರತವನ್ನಾಗಿಸಲು ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬನ್ನಿ ವೀಕ್ಷಿಸೋಣ. ಇರ್ಬೋದು, ಲಯನ್ಸ್ ಇರ್ಬೋದು, ಯೂತ್ ಕ್ಲಬ್ ಇರ್ಬೋದು, ಈ ಥರ ಎಲ್ಲ ಲಯನ್ಸ್ ಕ್ಲಬ್ ಡಿಸಿ ಸಂಸ್ಥೆಗಳವರು ಎಲ್ಲ ಪದಾಧಿಕಾರಿಗಳು ಸಹಿತ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳ ಸಹಾಯಕರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಒಂದು 2 ಹನಿ ಪೋಲಿಯೋ ಲಸಿಕೆ ಹಾಕುವುದರ ಮೂಲಕ ನೀಡ್ತಾ ಇದ್ದಾರೆ. ಈ ಒಂದು ಪೋಲಿಯೋ ಇರುವುದು ಮಾರಕ ಕಾಯಿಲೆ. ಇದು ಒಂದು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ಹರಡ್ತಕ್ಕಂಥ ಕಾಯಿಲೆ. ಇದಕ್ಕೆ ಲಸಿಕೆ ಒಂದೇ ಇರುತ್ತದೆ. 2011 ನಮ್ಮ ಭಾರತ ದೇಶದಲ್ಲಿ ಜನವರಿ ತಿಂಗಳಲ್ಲಿ ಒಂದು ಕೊನೆಯ ಕೇಸ್ ಬಂದಿರುತ್ತದೆ. ಭಾರತ ದೇಶವನ್ನು ಪೋಲಿಯೋ ಮುಕ್ತ ಮಾಡಿದ ನಂತರ ಪೋಲಿಯೋ ಮುಕ್ತವನ್ನು ಘೋಷಿಸಲಾಗಿದೆ. ಇಲ್ಲಿವರೆಗೂ ಯಾವುದೇ ಪೋಲಿಯೋ ಪೋಲಿಯೋ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಎಲ್ಲ ಸಣ್ಣ ಮಕ್ಕಳಿಗೆಲ್ಲ ಪಲ್ಸ್ ಪೋಲಿಯೋನ ಹಾಕಿ ಅವರೆಲ್ಲ ಸದೃಢವಾಗಿ ಬೆಳೀಲಿ ಅಂತೇಳಿ ಆ ದೃಷ್ಟಿಯಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರ್ತದೆ. ಹಿಂದಿನ ಕಾಲದಾಗೆ ಪಲ್ಸ್ ಪೋಲಿಯೋ ಹಾಕದೆ ಬೇಕಾದಷ್ಟು ಜನ ಪೋಲಿಯೋಗೆಲ್ಲ ಗುರು ಕೊಡಿಸ್ತಾಯಿದ್ರು. ಅದನ್ನು ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿ ಈ ಡ್ರಾಪ್ಸ್ ಹಾಕಿದ್ರೆ ಪೋಲಿಯೋ ಏನು ಅಟ್ಯಾಕ್ ಆಗದಂಗೆ ಮಾಹಿತಿ ತಂತ್ರಜ್ಞಾನದಿಂದ ರುಜುವಾತಾಗಿರೋದ್ರಿಂದ ಎಲ್ಲರೂ ನಾವು ಪಲ್ಸ್ ಪೋಲಿಯೋ ಮಕ್ಕಳಿಗೆಲ್ಲರೂ ಪ್ರತಿ ವರ್ಷವೂ ಎಲ್ಲ ಸಣ್ಣ ಮಕ್ಕಳಿಗೆ ಪ್ರತಿ ವರ್ಷವೂ ಪಲ್ಸ್ ಪೋಲಿಯೋ ಆಗ್ತಾಯಿದ್ದೀವಿ. ಸರ್, ಈಗ NHM ಅಲ್ಲಿ ಸಾಕಷ್ಟು ಅವ್ರನ್ನ ತೆಗೆಯುವಂಥ ನಿರ್ಧಾರ ಸರ್ಕಾರ ಮಾಡಿಕೊಟ್ಟು ರಾಜ್ಯಾದ್ಯಂತ ಒಂದು ಡಿಸಿಷನ್ ತೊಗೊಳ್ತಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಒಂದು ಸಮಿತಿ ಮಾಡಿ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಮೊನ್ನೆ ಅಸೆಂಬ್ಲಿ ಕೂಡ ಭಾಳ ಜನ ಬಂದು ಹೇಳಿದ್ರು. ಅದ್ರ ಬಗ್ಗೆ ಆರೋಗ್ಯ ಸಚಿವರ ಜೊತೆ ಮಾತಾಡ್ಕೊಂಡು ಆಮೇಲೆ ಒಂದು ನಿರ್ಧಾರ ತೊಗೊಳ್ತೀವಿ. ಈಗ ಸರ್ಕಾರಿ ಆಸ್ಪತ್ರೆಗೆ ಅನುದಾನ ಸರ್, ಈ ಒಂದು ವಿಷಯ ಸರ್ಕಾರ ಇನ್ನೂ ಒಂದು 2 ತಿಂಗಳು ಆಗ್ಬೋದು. 2 ತಿಂಗಳಿಗೆ ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಸರ್, ಈಗ ಸುಮಾರು 20 ಕೋಟಿ ರೂಪಾಯಿದು ಸಾಲಾಪುರ ಲಿಫ್ಟ್ ಇರಿಗೇಷನ್ ಅಲ್ಲಿಗೆ ಶಿಫ್ಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಇದನ್ನು ಟೆಂಡರ್ ಇದು ಕಂಪ್ಲೀಟ್ ಮಾಡ್ತೀವಿ. ದಶಕಗಳಿಂದ ರೈಲ್ವೆ ಹೋರಾಟ ನಾವು ಮಾಡ್ತಾನೆ ಇದೀವಿ. ಎಲ್ಲ ನಾವು ಹೋದಾಗೆಲ್ಲ ಡೆಲ್ಲಿಗೆಲ್ಲ ಹೋದಾಗೆಲ್ಲ ಮಂತ್ರಿಗಳು ಮೀಟ್ ಮಾಡ್ತೀವಿ. ಅದೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕು, ನಮ್ಮದೇನಿಲ್ಲ. ನಾವೀಗ ಎಷ್ಟು ಜಮೀನು ಬೇಕು ನಾವು ಜಮೀನು ಕೊಡೋಕ್ಕೆ ರೆಡಿ ಅಂತ ಮುಖ್ಯಮಂತ್ರಿಗಳು ಆಗಲೇ ಪತ್ರ ಬರೆದಿದ್ದಾರೆ. ನಾವು ಅದನ್ನು ರೆಡಿ ಇದೀವಿ, ಅದನ್ನು ನಾವು ಬದ್ಧವಾಗಿದ್ದೀವಿ. ನಮಸ್ಕಾರ ಸರ್, ಅದರಿಂದ ಆಟದ ಮೈದಾನದ ಬಗ್ಗೆ ಏನಾಯ್ತು ಸರ್? ಆಟದ ಮೈದಾನ ಒಂದು ಮಾಡ್ತಾ ಇದೀವಿ. MLBCನ ಶಿಫ್ಟ್ ಮಾಡ್ಬೇಕಂತ ಮಾಡ್ತಾ ಇದೀವಿ. MLBCನೇ ಇಲ್ಲಾಂದರೆ ಅಥವಾ ಮುಳ್ಳೂರು ಗುಡ್ಡದ ಹತ್ರ 2ರೊಳಗೆ ಒಂದು ಕಡೆ ಮಾಡಬೇಕು ಅಂತ ಒಂದು ಚಿಂತನೆ ನಡೆದಿದೆ. ಆದಷ್ಟು ಬೇಗ ಒಂದು ವರ್ಷಕ್ಕೆ ಎಲ್ಲ ರೆಡಿ ಮಾಡ್ತೀವಿ. ನಮಸ್ಕಾರ. ಜಿಲ್ಲಾ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಬೆಳಗಾವಿ ಇವರ ಆಶ್ರಯದಲ್ಲಿ ಈ ಪಲ್ಸ್ ಪೋಲಿಯೋ ನಿಮಿತ್ತವಾಗಿ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕಲಾಯಿತು. ಇದು ಪೋಲಿಯೋ ಭಾರತ ದೇಶ ಮುಕ್ತ ಪೋಲಿಯೋ ದೇಶವಾಗಿದೆ. ಆದರೂ ಕೆಲವು ದೇಶಗಳಲ್ಲಿ ಇನ್ನೂ ಪೋಲಿಯೋದಿಂದ ಅಂಗವಿಕಲತೆ ಇದೆ. ಆದ್ದರಿಂದ ಎಲ್ಲ ತಾಯಂದಿರು, ಪಾಲಕರು ಪ್ರತಿ ವರ್ಷ ಪಲ್ಸ್ ಪೋಲಿಯೋನ್ನು ಸರ್ಕಾರದಿಂದ ನಮಗೆ ಭಾಳ ಸಹಾಯವನ್ನು ನೀಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ತಾಯಂದಿರೆಲ್ಲರೂ ನಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ.